ರಾಜ್ಯ ರಾಜಕಾರಣದ ಬಗ್ಗೆ ಸುದ್ದಿಯನ್ನು ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಶುರುವಾಗಿದೆ ರಾಜೀನಾಮೆಯ ಪಾಲಿಟಿಕ್ಸ್. ನಾಳೆಗೆ ಹರಿಬಿಟ್ಟು ಲಾಕ್ ಆಗಿದ್ದಾರೆ ಯತ್ನಾಳ್. ನಾಲಿಗೆ ಹರಿಬಿಟ್ಟು ಲಾಕ್ ಆಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಅವರ ಸವಾಲಿನಂತೆ ರಾಜೀನಾಮೆಯನ್ನ ಕೊಟ್ಟು ಶಿವಾನಂದ ಪಾಟೀಲ್ ಅವರು ಪ್ರತಿ ಸವಾಲನ್ನ ಹಾಕಿದ್ದಾರೆ. ಯತ್ನಾಳ್ ವಿರುದ್ಧ ಮೂರೂ ಪಕ್ಷದ ನಾಯಕರಿಗೆ ಈಗ ಒಂದು ಅಸ್ತ್ರ ಸಿಕ್ಕಂಗಾಗಿದೆ. ಅವ್ರ ಬಾಯಿ ಮುಚ್ಚೋಕೆ ಪಾಟೀಲ್ ಹಾಗೂ ಕಾಶಪ್ಪನವರವ್ರಿಗೂ ಸವಾಲ್ ಹಾಕಿದ್ರು. ಬರೀ ಶಿವಾನಂದ ಪಾಟೀಲ್ ಅವ್ರಿಗೆ ಮಾತ್ರ ಅಲ್ಲ, ವಿಜಯಾನಂದ ಕಾಶಪ್ಪನವರಿದಾರಲ್ಲ ಅವ್ರಿಗೂ ಸವಾಲ್ ಹಾಕಿದ್ರು. ಯತ್ನಾಳ್ ಅವರು ಅಪ್ಪನಿಗೆ ಹುಟ್ಟಿದ್ರೆ ರಾಜೀನಾಮೆ ಕೊಡಿ ಅಂತ ಸವಾಲ್ ಹಾಕಿದ್ರು. ಹೌದು ಅನ್ಕೊಂಡು ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡೋ ರೀತಿಯಲ್ಲಿ ಶಿವಾನಂದ ಪಾಟೀಲ್ ಹೋದ್ರು, ಸ್ಪೀಕರ್ ಅವ್ರನ್ನ ಭೇಟಿ ಆದ್ರು, ಕೆಲವೊಂದು ಕಂಡೀಷನ್ ಅನ್ನ ಹಾಕಿ ರಾಜೀನಾಮೆ ಕೊಟ್ಟೇ ಬಂದ್ರು. ಷರತ್ ಹಾಕಿ ರಾಜೀನಾಮೆಯನ್ನ ಶಿವಾನಂದ ಪಾಟೀಲ್ ಕೊಟ್ಟು ಬಂದಿದ್ದಾರೆ. ಆದ್ರೆ ಅವತ್ತು ಸವಾಲ್ ಹಾಕಿದ್ದ ಯತ್ನಾಳ್ ಈಗ ಮಾತ್ರ ಕಾಣಿಸ್ತಾನೆ ಇಲ್ಲ. 2 ದಿನಗಳಿಂದ ಈ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ. ಯತ್ನಾಳ್ ಫೋನ್ ಕಾಲ್ಗೂ ಕೂಡ ಸಿಗ್ತಾ ಇಲ್ಲ. ಮಂಗಳೂರು ಪ್ರವಾಸ ಇತ್ತು ನಿನ್ನೆ, ಅದು ಕೂಡ ರದ್ದಂತೆ. ಇದರ ನಡುವೆ ಹೈದರಾಬಾದ್ಗೆ ಹೋಗಿದ್ದಾರೆ. ಮಂಗಳೂರು ಪ್ರವಾಸ ಅಂದ್ರೆ ಅದೇ ಸುಹಾಸ್ ಶೆಟ್ಟಿ ಅವ್ರನ್ನ ಭೇಟಿ ಮಾಡ್ತೀನಿ ಅನ್ನೋ ವಿಚಾರಕ್ಕೆ ಹೈದರಾಬಾದಿಗೆ ಹೋಗಿದ್ದಾರೆ ಈಗ ಅನ್ನುವಂತಹ ಮಾಹಿತಿಗಳು ಅವರ ಆಪ್ತ ಮೂಲದಿಂದ ಸಿಗ್ತಾ ಇದೆ. ಸುಮ್ಮನಿರದೆ ಮಾತನಾಡಿ ಎಡವಟ್ಟು ಮಾಡ್ಕೊಂಡಿದ್ದಾರೆ ಯತ್ನಾಳ್. ಇದೀಗ ಯತ್ನಾಳ್ ಅವರ ಮೇಲೆ ಮುಗಿ ಬೀಳೋದಕ್ಕೆ ಬರೀ ವಿಜಯಾನಂದ ಕಾಶಪ್ಪನವರು, ಶಿವಾನಂದ ಪಾಟೀಲ್ ಅಷ್ಟೇ ಅಲ್ಲ, ಅವ್ರು ಬಿಜೆಪಿಯಿಂದ ಕಿಕ್ಔಟ್ ಆಗಿರೋದಲ್ವಾ, ಉಚ್ಚಾಟನೆ ಆಗಿರೋದಲ್ವಾ, ಬಿಜೆಪಿ ಅವ್ರು ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಒಂದು ವಿಚಾರ ಸಿಕ್ಕರೆ ಸಾಕು ಮುಗಿ ಬೀಳಕ್ಕೆ ಅಂತ. ಈಗ ಬಿಡ್ತಾರಾ? ಯಾಕಂದ್ರೆ ಯತ್ನಾಳ್ ಹೋದಲ್ಲಿ ಬಂದಲ್ಲಿ ತಮ್ಮ ನಾಲಿಗೆ ಹರಿ ಬಿಡ್ತಾ ಇದ್ರು. ಎಲ್ಲರನ್ನೂ ಕೂಡ ಬಾಯಿಗೆ ಬಂದಂಗೆ ಟೀಕಿಸ್ತಾ ಇದ್ರು, ಸವಾಲ್ಗಳು ಹಾಕ್ತಾ ಇದ್ರು. ಈಗ ಸವಾಲ್ ಹಾಕಿ ಸಿಗಾಕೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ ಶಿವಾನಂದ ಪಾಟೀಲ್ ಅವರು ಹೋದ್ರು, ರಾಜೀನಾಮೆ ಪತ್ರವನ್ನ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಅಂತ ಏನ್ ಕೊಟ್ಟಿದ್ರು ಅದು ಬಹಳ ಟ್ರಿಗರ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಪಾಟೀಲ್ ಅವ್ರನ್ನ ಕೊಟ್ಟು ಬಂದಿದ್ದಾರೆ. ಬಟ್ ಕಂಡೀಷನ್ ಏನು ಅಂತ ಹೇಳಿದ್ರೆ ಯತ್ನಾಳ್ ಅವರು ರಾಜೀನಾಮೆ ಕೊಡ್ಬೇಕು, ಆಮೇಲೆ ವಿಲ್ ಡಿಸೈಡ್ ಎಲ್ಲಿ ಹೋಗಿ ಸ್ಪರ್ಧೆ ಮಾಡೋದು, ಕಂಟೆಸ್ಟ್ ಮಾಡೋದು ಅಂತ. ಸೊ ಇದೀಗ ಯತ್ನಾಳ್ ಅವರ ನಾಲಿಗೆ ಅವರಿಗೆ ಶತ್ರು ಅನ್ನುವಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಾರುತಿ ನೀಡ್ತಾರೆ. ಮಾರುತಿ, ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನಂಗೆ ಇಷ್ಟಾದ್ರೂ ಕೂಡ ಯತ್ನಾಳ್ ಅವರಿಗೆ ತಮ್ಮ ನಾಲಿಗೆಯೇ ದೊಡ್ಡ ಶತ್ರು ಅನ್ನೋ ಅರಿವಾಗ್ತಿಲ್ವಲ್ಲ ಅಂತ ಸವಾಲ್ ಹಾಕ್ತಾರೆ. ಬಟ್ ಅದಕ್ಕೆ ಪ್ರತಿ ಸವಾಲ್ ಕೊಡುವಂತಹ ಕೆಲ್ಸಕ್ಕೆ ಗೋಜಿಗೆ ಹೋಗಲ್ಲ. ಎಲ್ಲಿ ಹೋದ್ರು, ನಾಪತ್ತೆ ಆಗಿದ್ದಾರೆ ಅಂತ ಡೀಟೇಲ್ಸ್ ಸಿಗ್ತಾ ಇದೆ. ವಿದ್ಯಾ ಪ್ರತಿ ಬಾರಿನೂ ಕೂಡ ಅದು ಕೇವಲ ಬಿಜೆಪಿ ಅವ್ರನ್ನ ಅಷ್ಟೇ ಅಲ್ಲ, ಬಿಜೆಪಿ ಅವರಾಗಿರ್ಬೋದು, ಕಾಂಗ್ರೆಸ್ ಅವರಾಗಿರ್ಬೋದು, ಯಾವುದೇ ಪಕ್ಷದ ನಾಯಕರ ವಿರುದ್ಧ ಯತ್ನಾಳ್ ಅವರು ಪದೇ ಪದೇ ನಾಲ್ಗೆ ಅರಿಬಿಡ್ತಾ ಇದ್ರು. ಸ್ವತಃ ಸವಾಲನ್ನ ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಇದ್ರು. ಒಂದು ಕಡೆ ಬಿಜೆಪಿಯಲ್ಲಿದ್ದಾಗ ವಿಜಯೇಂದ್ರ ಸೇರಿದಂತೆ ಹಲವು ನಾಯಕರುಗಳಿಗೆ, ಆರ್ ಅಶೋಕ್ ಸೇರಿದಂತೆ ಹಲವರನ್ನ ಇದೇ ರೀತಿಯಾಗಿ ನಾಲ್ಗೆ ಅರಿಬಿಟ್ಟು ಟೀಕೆಯನ್ನ ಮಾಡ್ತಾ ಇದ್ರು. ಅದರ ಮುಂದುವರೆದ ಭಾಗವಾಗಿ ಕಾಂಗ್ರೆಸ್ ನಾಯಕರ ವಿರುದ್ಧನೂ ಕೂಡ, ಅದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಬೇರೆ ಬೇರೆ ನಾಯಕರುಗಳ ವಿರುದ್ಧನೂ ಕೂಡ ಇದೇ ರೀತಿಯಾಗಿ ನಾಲ್ಗೆಯನ್ನ ಅರಿಬಿಡ್ತಿದ್ರು. ಅದರ ಮುಂದುವರೆದ ಭಾಗವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಮೊದಲಿಂದಲೂ ಕೂಡ ಒಂದು ಕಡೆ ಎಂ ಬಿ ಪಾಟೀಲ್ ಮತ್ತೆ ಯತ್ನಾಳ್ ಅವರ ನಡುವೆ ಬಹಳಷ್ಟು ಒಪ್ಪಂದದ ರಾಜಕೀಯ ನಡೀತಾ ಇದೆ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರ ವಿರುದ್ಧ ನಾಲ್ಗೆಯನ್ನ ಅರಿಬಿಟ್ಟಿರುವಂತದ್ದು. ಅವರು ಬಳಸಿದಂತಹ ಒಂದು ಪದ ಈಗ ಶಿವಾನಂದ ಪಾಟೀಲ್ ಒಂದು ಆಕ್ರೋಶ ಮತ್ತೆ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಶಿವಾನಂದ ಪಾಟೀಲ್ರು ಜನತಾ ಪರಿವಾರದಲ್ಲಿ ಇದ್ದಾಗ್ಲಿಂದಲೂ ಕೂಡ ಇವತ್ತಿನವರೆಗೂ ಯಾವುದೇ ಚುನಾವಣೆಯಲ್ಲೂ ಕೂಡ ಸೋತಿಲ್ಲ. ಈಗಾಗಲೇ 6ನೇ ಬಾರಿ ಗೆದ್ದಿರುವಂತಹ ಶಿವಾನಂದ ಪಾಟೀಲ್ ಒಮ್ಮೆ ಜನತಾ ಪರಿವಾರದಲ್ಲಿ ಇದ್ದುಕೊಂಡು ಎಂ ಬಿ ಪಾಟೀಲ್ ಅವರು ಪ್ರತಿಸ್ಪರ್ಧಿ ಆಗಿದ್ದಂತಹ ಸಂದರ್ಭದಲ್ಲಿ ಬಿಜಾಪುರ ಜಿಲ್ಲೆಯ ಲೋಕಸಭಾ ಚುನಾವಣೆಯಲ್ಲಿ ಎಂ ಬಿ ಪಾಟೀಲ್ ಅವರನ್ನ ಸೋಲಿಸಿದಂತಹ ಶಿವಾನಂದ ಪಾಟೀಲ್ರು ತಮ್ಮದೇ ಆದಂತಹ ಒಂದು ವರ್ಚಸ್ಸನ್ನ ಬಳಸ್ಕೊಂಡಿದ್ದಾರೆ. ಕೇವಲ ಇವತ್ತಿನಿಂದ ಅವರು ರಾಜಕಾರಣ ಮಾಡ್ತಿಲ್ಲ, ಅವ್ರ ತಂದೆಯವರ ಕಾಲದಿಂದಲೂ ಕೂಡ ರಾಜಕೀಯವನ್ನ ಮಾಡ್ತಿರುವಂತದ್ದು. ಹೀಗಾಗಿ ಬಹಳಷ್ಟು ನೇರ ನುಡಿಯ ರಾಜಕಾರಣಿ ಅಂತಾನೆ ಶಿವಾನಂದ ಪಾಟೀಲ್ ಅವರನ್ನ ಹೇಳ್ಬೋದು. ಆದ್ರೆ ಶಿವಾನಂದ ಪಾಟೀಲ್ರಿಗೆ ಯಾವಾಗ ಈ ರೀತಿಯಾದಂತಹ ಒಂದು ಸವಾಲನ್ನ ಹಾಕಿದ್ರೋ ಆ ಸವಾಲನ್ನ ಸ್ವೀಕಾರ ಮಾಡಿರುವಂತಹ ಶಿವಾನಂದ ಪಾಟೀಲ್ರು ಸಹಜವಾಗಿ ಷರತ್ತುಬದ್ಧವಾದಂತಹ ಒಂದು ರಾಜೀನಾಮೆ ಪತ್ರವನ್ನ ಸ್ಪೀಕರ್ ಖಾದರ್ ಅವ್ರಿಗೆ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಕೂಡ ಕೊಟ್ಟು ಯಾವುದೇ ಒಂದು ರಾಜೀನಾಮೆ ಪತ್ರದಲ್ಲಿ ಷರತ್ತನ್ನ ಹಾಕಿದ್ರೆ ಅದನ್ನ ಯಾವುದೇ ಸ್ಪೀಕರ್ ಕೂಡ ಅಂಗೀಕಾರ ಮಾಡೋದಕ್ಕೆ ಬರೋದಿಲ್ಲ ಅಂತ. ಆದ್ರೆ ನಾಲ್ಗೆ ಅರಿಬಿಟ್ಟಿರುವಂತಹ ಯತ್ನಾಳ್ ಅವರ ನಡೆ ಹೇಗಿರುತ್ತೆ, ಯತ್ನಾಳ್ ಅವರು ಮುಂದೇನ್ ಮಾಡ್ತಾರೆ, ಯತ್ನಾಳ್ ಒಂದ್ ವೇಳೆ ಸಹಜವಾಗಿ ನಾನು ಕೂಡ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಸ್ಪೀಕರ್ ಖಾದರ್ ಅವ್ರಿಗೆ ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಈ ಪತ್ರಕ್ಕೆ ಇನ್ನಷ್ಟು ಸೀರಿಯಸ್ ಬರಬಹುದು. ಆಗ ಈ ರಾಜೀನಾಮೆ ಪ್ರಹಸನ ಏನಿದೆ ಇದು ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ಬೋದು. ಹೀಗಾಗಿ ಮೊದಲನೇ ಹಂತವಾಗಿ
ಈಗ ಷರತ್ತುಬದ್ಧವಾದಂತಹ ಒಂದು ರಾಜೀನಾಮೆ ಪತ್ರವನ್ನ ಕೊಟ್ಟಿದ್ದಾರೆ. ನಿನ್ನೆಯಿಂದಲೂ ಕೂಡ ಯತ್ನಾಳ್ ಈ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ಇಷ್ಟು ದಿನಗಳ ಕಾಲ ನಾಲಿಗೆ ಅರೆಬಿಡ್ತಿದ್ದಂತಹ ರಾಜೀನಾಮೆ ಪೊಲಿಟಿಕ್ಸ್ ಅನ್ನ ಶುರು ಮಾಡ್ತಿದ್ದಂತಹ, ರಾಜೀನಾಮೆಯ ಸವಾಲನ್ನ ಹಾಕ್ತಿದ್ದಂತಹ, ಮೊನ್ನೆ ಬಿಜಾಪುರದಲ್ಲಿ ನಡೆದಂತಹ ಸಮಾವೇಶದಲ್ಲಿ ಒಂದ್ ಕಡೆ ಶಿವಾನಂದ ಪಾಟೀಲ್ಗೆ, ಮತ್ತೊಂದ್ ಕಡೆ ಕಾಶಪ್ಪನವರು ಇಬ್ಬರಿಗೂ ಕೂಡ ರಾಜೀನಾಮೆಯನ್ನ ಕೊಟ್ಟು ಚುನಾವಣೆಗೆ ಬನ್ನಿ ಅನ್ನುವಂತಹ ಒಂದು ಸವಾಲನ್ನ ಹಾಕಿದ್ರು. ಆದ್ರೆ ನಿನ್ನೆ ಮತ್ತೆ ಮೊನ್ನೆಯಿಂದ ಆಗ್ತಿರುವಂತಹ ಒಂದು ಬೆಳವಣಿಗೆಗಳ ಬಗ್ಗೆ ಬಹಳಷ್ಟು ಸೈಲೆಂಟ್ ಆಗಿರುವಂತಹ ಯತ್ನಾಳ್ ಅವರ ಒಂದು ನಡೆ ಈಗ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು, ಚರ್ಚೆಗೂ ಕೂಡ ಕಾರಣ ಆಗಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ. ಸೊ ನೀನು ಹೊಡೆದಂಗ್ ಮಾಡು, ನಾನು ಹತ್ತಂಗ್ ಮಾಡ್ತೀನಿ ಅನ್ನೋಂಗಾಗಿದೆ ಈ ರಾಜೀನಾಮೆ ಲೆಟರ್. ಮಗದೊಂದ್ ಕಡೆ ಯತ್ನಾಳ್ ಅವರು ಸುಮ್ಮನಿರದೆ ಈ ರೀತಿ ಸವಾಲ್ಗಳನ್ನ ಹಾಕ್ತಾರೆ.